ಬಡವರಿಗೆ ಸೂರು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಸ್ಲಂ ಬೋರ್ಡ್ನಿಂದ ಮನೆಗಳ ನಿರ್ಮಾಣ ಏನೋ ಆಗಿದೆ. ಸಾವಿರಾರು ಕೋಟಿ ಹಣವನ್ನು ಇಲ್ಲಿ ಖರ್ಚು ಮಾಡಿದ್ದಾರೆ. 10 ವರ್ಷ ಬರೋಬ್ಬರಿ ಕಳೆದೇ ಹೋಯ್ತು. ಆದ್ರೆ ಬಡವರಿಗೆ ಸೂರು ಮಾತ್ರ ಸಿಕ್ಕಿಲ್ಲ, ಕನಸು ಮಾತ್ರ ನನಸಾಗಿಲ್ಲ. ಸ್ಲಂ ಬೋರ್ಡ್ನಿಂದ ಮನೆಗಳ ಹಸ್ತಾಂತರ ಆಗಿಲ್ಲ. ಹಾಗಾಗಿ ಸುರಪುರದ ಶಾಸಕರು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಆಸೆಯಲ್ಲಿ ಇರ್ತಾರೆ ಬಡ ಜನರು, ನಮಗೊಂದು ಸೂರು ಸಿಗುತ್ತೆ ಅಂತ ಹೇಳಿ. ಆದ್ರೆ 10 ವರ್ಷ ಆದ್ರೂ ಕೂಡ ಈ ಮನೆಗಳ ಹಸ್ತಾಂತರವನ್ನ ಮಾಡಿಲ್ಲ ಸ್ಲಂ ಬೋರ್ಡ್ನಿಂದ. ಹಾಗಾದ್ರೆ ಸಮಸ್ಯೆ ಏನಾಗ್ತಿದೆ? ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ? ಅಲ್ಲಿ ಮನೆಗಳ ನಿರ್ಮಾಣವಾಗಿದೆ, 10 ವರ್ಷದಿಂದ ಅಲ್ಲಿ ಯೂಸೇ ಮಾಡಿಲ್ಲ ಅಂತಂದ್ರೆ ಅದ್ರ ಪರಿಸ್ಥಿತಿ ಏನಾಗಿರ್ಬೇಡ ಈಗ. ಹಾಗಾದ್ರೆ ಅಲ್ಲಿ ಸಮಸ್ಯೆ ಏನಾಗ್ತಿದೆ? 10 ವರ್ಷದಿಂದ ಯಾಕೆ ಮನೆಗಳ ಹಸ್ತಾಂತರ ಮಾಡಿಲ್ಲ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಲಂ ಬೋರ್ಡ್ನಿಂದ 2017ರಲ್ಲಿ 450 ಮನೆ ಮತ್ತು 2022-23ರಲ್ಲಿ 700 ಮನೆಗಳನ್ನು ಕಟ್ಟಲು ಅನುಮೋದನೆ ಸಿಕ್ಕಿತ್ತು. ಒಟ್ಟು 1150 ಬಡ ಕುಟುಂಬಗಳಿಗೆ ಆಶ್ರಯ ಕೊಡೋದಿತ್ತು. ಆದರೆ 10 ವರ್ಷಗಳೇ ಕಳೆದರೂ ಮನೆಗಳನ್ನು ಹಸ್ತಾಂತರ ಮಾಡಿಲ್ಲ. 2017ರಲ್ಲಿ ಅನುಮೋದನೆ ಸಿಕ್ಕ 450 ಮನೆಗಳಲ್ಲಿ ಕೇವಲ 200 ಮನೆಗಳು ಕೆಲಸ ಮಾತ್ರ ಪೂರ್ಣಗೊಂಡಿವೆ. ಉಳಿದ 700 ಮನೆಗಳು ರೆಡಿಯಾಗಿವೆ. ಆದರೆ ಮನೆಗಳ ಕಾಮಗಾರಿ ಕಳಪೆಯಾಗಿದೆ ಎಂಬ ಆರೋಪವಿದೆ. ಸಾಲ ಮಾಡಿ ಡೆಪಾಸಿಟ್ ಕಟ್ಟಿದ್ದ ಜನರು ಮನೆಗಳು ಯಾವಾಗ ಸಿಗುತ್ತೆ ಎಂದು ಕಾಯುತ್ತಿದ್ದಾರೆ. ಸುರಪುರ ಮತಕ್ಷೇತ್ರದಲ್ಲಿ ಸ್ಲಂ ಬೋರ್ಡಿನ ಕಡು ಬಡವರಿಗಾಗಿ ಮನೆಗಳು ಸುಮಾರು 2017ರಲ್ಲಿ 450 ಮನೆಗಳು, 2023ರಲ್ಲಿ 700 ಮನೆಗಳು. ಆ ಮನೆಗಳಲ್ಲಿ 450 ಮನೆಗಳಲ್ಲಿ ಕೇವಲ 200 ಮನೆಗಳು ಮಾತ್ರ ಪೂರ್ಣಗೊಳಿಸಿದ್ದಾರೆ. ಅದು ಪೂರ್ಣಗೊಳಿಸಿದ್ರು ಅದು ಕಳಪೆ ಮಟ್ಟದಿಂದ. ಏನು ರಸ್ತೆಗಳು, ಒಳಚರಂಡಿ, ಇವು ಮೂಲಭೂತ ಸೌಕರ್ಯಗಳು, ನೀರಿನ ವ್ಯವಸ್ಥೆ. ಆದರೆ 2023 ನಂತರ ಬಂದಂಥ ಶಾಸಕರು ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಸುಮಾರು ಜನ ನಾನು ಕೇಳ್ಪಟ್ಟಿನಿ, ಹಿಂದುಳಿದ ವರ್ಗದವರು ಮತ್ತೆ SC ST ನಮ್ಮ OBC ಅವರೆಲ್ಲರೂ ಆ ಒಂದು ಚಾನಲ್ ಮತ್ತೆ ದುಡ್ಡನ್ನು ಕಟ್ಟಿದ್ರೆ 90,000 ಅಂತ ಹೇಳ್ತಾರೆ, 60,000 ಅಂತ ಹೇಳ್ತಾರೆ. ಯಾವುದೊಂದು ಬಟ್ ಸಾಲ ಸೂಲ ಮಾಡಿ ತೊಗೊಂಬಂದು ಸುಮಾರು 4-5 ವರ್ಷಗಳಾಯ್ತು. ಅದರ ಆದಷ್ಟು ಬೇಗ ಶಾಸಕರು ಇದನ್ನ ಮಾಡಿ ಕೊಡಬೇಕು. ಕಟ್ಟಿರೋ ಮನೆಗಳಿಗೆ ಸೂಕ್ತ ರಸ್ತೆ ಸಂಪರ್ಕ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಲ್ಲ ನಗರಸಭೆ. ಯೋಜನೆ ಬಗ್ಗೆ ಕೇಳಿದ್ರೆ ಮಾಹಿತಿನೇ ಇಲ್ಲ ಎಂದು ಹೇಳುತ್ತಾರೆ ನಗರಸಭೆ ಅಧಿಕಾರಿಗಳು. ಈ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಅವರು ಮನೆಗಳ ನಿರ್ಮಾಣ ಮಾಡಿದ ನಂತರ ನಮ್ಮ ಮುನ್ಸಿಪಾಲ್ಟಿಗೆ ಅವರು ಹಸ್ತಾಂತರ ಮಾಡಿದ ನಂತರ ನಾವು ಸಾರ್ವಜನಿಕ ನಾಗರಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮುನ್ಸಿಪಾಲ್ಟಿ ಕಡೆಯಲ್ಲಿ ಮಾಡ್ತೀವಿ. ನಮಗೂ ಅಷ್ಟು ಮಾಹಿತಿ ಇಲ್ಲ. ಬಟ್ ಸ್ಲಂ ಬೋರ್ಡ್ದವ್ರಿಗೆ ನಾವು ಚರ್ಚೆ ಮಾಡಿ ಎಷ್ಟು ದಿನಗಳ ನಂತರ ಅದನ್ನು ಸಂಪೂರ್ಣ ಆಗ್ತಕ್ಕಂಥದ್ದು. ಕೊಳಗೇರಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಒಟ್ಟು 300 ಮನೆಗಳು, ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಮನೆಗಳ ಸಂಖ್ಯೆ 300. ಅಲಾಟ್ಮೆಂಟ್ ಇಲ್ಲ, ನಾನು ನಿರ್ಮಾಣ ಆಡಿದ ನಂತರ ಅಲಾಟ್ಮೆಂಟ್ ಮಾಡೋದನ್ನು ಕೂಡ ಅದೇ ಸ್ಲಂ ಬೋರ್ಡ್ದವ್ರಿಗೆ ಮಾಡೋದು. ಹಿಂದಿನ ಶಾಸಕ ರಾಜುಗೌಡ ಮನೆಗಳ ನಿರ್ಮಾಣಕ್ಕೆ ಶ್ರಮ ಪಟ್ಟಿದ್ದರು. ಆದರೆ ಈಗಿರುವ ಕಾಂಗ್ರೆಸ್ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಮನೆಗಳ ಹಸ್ತಾಂತರಕ್ಕೆ ನಿರ್ಲಕ್ಷ್ಯ ತೋರುತ್ತಿರುವುದು ಕಂಡುಬಂದಿದೆ. ಕೂಡಲೇ ಶಾಸಕರು, ನಗರಸಭೆ ಅಧಿಕಾರಿಗಳು, ಸ್ಲಂ ಬೋರ್ಡ್ನವರು ಬಡವರಿಗೆ ಮನೆಗಳನ್ನ ಹಸ್ತಾಂತರ ಮಾಡೋ ಕೆಲಸ ಮಾಡಬೇಕಿದೆ. ಗಣೇಶ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಸುರಪುರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿರೋದ್ರಿಂದ ಸ್ಲಂ ಬೋರ್ಡ್ನಿಂದ ಮನೆಗಳ ನಿರ್ಮಾಣ ಆದರೂ ಕೂಡ ಮನೆಗಳು ಬಡವರಿಗೀಗ ಹಸ್ತಾಂತರ ಆಗ್ತಿಲ್ಲ ಅಂತೇಳಿ ಸಾಕಷ್ಟು ಅಸಮಾಧಾನಗಳಂತೂ ವ್ಯಕ್ತವಾಗುತ್ತೆ. 1150 ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕೋಟಿ ಹಣ ಇಲ್ಲಿ ಖರ್ಚು ಮಾಡಿದ್ದಾರೆ. 2017ರಲ್ಲಿ 450 ಮನೆಗಳಿಗೆ ಅನುಮೋದನೆಯನ್ನ ಕೊಡ್ತಾರೆ. ಆಮೇಲೆ 450ರಲ್ಲಿ 200 ಮನೆಗಳನ್ನ ಆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ, ಇಲ್ಲ ಅಂತಲ್ಲ. ಅದಾದ್ಮೇಲೆ 2022-23ನೇ ಅವಧಿಯಲ್ಲಿ 700 ಮನೆಗಳ ನಿರ್ಮಾಣ ಮಾಡಿದ್ದಾರೆ, ಅದು ಕೆಲಸ ಕಂಪ್ಲೀಟ್ ಆಗಿದೆ. ಆದರೆ 10 ವರ್ಷ ಕಳೆದೇ ಹೋಯ್ತು ನೋಡಿ, ಮನೆಗಳ ನಿರ್ಮಾಣ ಅಲ್ಲಾಗಿದೆ. ಆದರೆ ಅದರ ಹಸ್ತಾಂತರ ಪ್ರಕ್ರಿಯೆ ಮಾತ್ರ ಇನ್ನೂ ಮುಗಿದಿಲ್ಲ. ಇದಕ್ಕೆ ಕಾರಣ ಸ್ಲಂ ಬೋರ್ಡ್ ಮತ್ತೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ಮತ್ತೆ ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಡೆಪಾಸಿಟ್ ಜನ ಕಟ್ಟಿದ್ದಾರೆ, ಒಂದು ಸೂರು ತಮಗೆ ಸಿಗುತ್ತೆ ಅಂದಾಗ ಒಂದು ನಿರ್ದಿಷ್ಟ ಡೆಪಾಸಿಟ್ ಅಂತ ಅಲ್ಲಿ ನಿಗದಿ ಮಾಡಿರ್ತಾರೆ. ಹೆಂಗೋ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಆ ಹಣವನ್ನು ಹೊಂದಿಸಿ ಡೆಪಾಸಿಟ್ ಮಾಡಿದ್ದಾರೆ ಜನ, ನಮಗೂ ಮನೆ ಬೇಕು ಅಂತ.
ಆದರೆ 10 ವರ್ಷ ಕಳೆದ್ರೂ ಕೂಡ ಅವ್ರ ಕನಸು ಈಡೇರಿಲ್ಲ. ತಮಗೊಂದು ಸ್ವಂತ ಸೂರು ಬೇಕು ಅನ್ನೋ ಕನಸು ಈಡೇರಿಲ್ಲ. ಬಡವ್ರಿಗಾಗಿ ಸಾಕಷ್ಟು ಯೋಜನೆಗಳು ಸರ್ಕಾರ ಮಾಡುತ್ತೆ, ಇಲ್ಲ ಅಂತಲ್ಲ. ಎಷ್ಟೋ ಸಂದರ್ಭದಲ್ಲಿ ಅದು ನೇರವಾಗಿ ಫಲಾನುಭವಿಗಳಿಗೆ ತಲುಪೋದಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ನೈಜ ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಸುರಪುರದಲ್ಲಿ ಏನೋ 1-2 ತಿಂಗಳು ಡಿಲೇ ಆಯಿತು, ಹೋಗ್ಲಿ ಏನೋ ಸಮಸ್ಯೆ ಆಗಿದೆ, ಕೊಡಬಹುದು ಮನೇನ ಅಂತ ಅಂದ್ಕೊಳ್ಳೋಣ. ಇಲ್ಲಿ 10 ವರ್ಷ ಕಳೆದೇ ಹೋಯ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಡೆಪಾಸಿಟ್ ಮಾಡಿದರೆ ಜನ ಇವತ್ತಲ್ಲ ನಾಳೆ ನಮಗೊಂದು ಸೂರು ಸಿಗುತ್ತೆ, ಒಂದು ಮನೆ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದಾರೆ. ಬಟ್ 10 ವರ್ಷ ಆದ್ರೂ ಇಲ್ಲಿ ಏನ್ ಸಮಸ್ಯೆ ಆಗ್ತಿದೆ? ಯಾರು ನಿರ್ಲಕ್ಷ್ಯ ಮಾಡ್ತಿರೋದು? ಫೈನ್, ಮತ್ತೆ ಸಂಪರ್ಕ ಮಾಡೋಣ ಅವ್ರನ್ನ. 10 ವರ್ಷ ಕಳೆದ್ರೂ ಕೂಡ ಮನೆ ನೀಡಿಲ್ಲ ಅಂತೇಳಿ ಡೆಪಾಸಿಟ್ ಕೊಟ್ಟವರು ಕೂಡ ಈಗ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೊಂದು ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ, ಎಷ್ಟು ದಿನ ಅಂತ ಕಾಯಕ್ಕಾಗುತ್ತೆ. ಸೊ ಇಲ್ಲಿ ಒಂದ್ ಕಡೆ ಸ್ಲಮ್ ಬೋರ್ಡ್ ನಿರ್ಲಕ್ಷ್ಯ ಮಾಡಿದೆ, ಮತ್ತೆ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಬಹುಶಃ ಶಾಸಕರ ಮನಸ್ಸು ಮಾಡಿದಿದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಬಗೆಹರಿತಿತ್ತು ಅಂತ ಕಾಣಿಸುತ್ತೆ. ಅಂದ್ರೆ ತೀರಾ ಬಗೆಹರಿಸೋಕ್ ಆಗದ ಸಮಸ್ಯೆಯನ್ನು ಇಲ್ಲಿ ಇರಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಇರಲ್ಲ ಅಂತ ಹೇಳಲ್ಲ. ಈಗ ಗ್ಯಾರಂಟಿ ಯೋಜನೆ ಅಂತ ತಂದ್ರು, ಬಡವರಿಗೆ ಅಂತಾನೆ ಮನೆ ಕಟ್ಸಿದ್ದಾರೆ. ಅಂದ್ರೆ ಪ್ರತಿ ಯೋಜನೆ ಸರ್ಕಾರದ್ದು ಅದು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅಂತಾನೆ ಸರ್ಕಾರ ಯೋಜನೆಗಳನ್ನು ರೂಪಿಸೋದು. ಆದರೆ ಕೆಲವರ ನಿರ್ಲಕ್ಷ್ಯದಿಂದಾಗಿ ಇದು ಫಲಾನುಭವಿಗಳಿಗೆ ತಲುಪದೇ ಇದ್ದಾಗ ಆ ಯೋಜನೆ ಹಳ್ಳ ಹಿಡ್ದಂಗೆ. ಇಲ್ಲಿ ಸ್ಲಮ್ ಬೋರ್ಡ್ ಮನೆಗಳ ಪರಿಸ್ಥಿತಿನೂ ಅದೇ ಆಗಿದೆ. ಹಂತ ಹಂತವಾಗಿ ಮನೆ ಕಟ್ಟಿದ್ದಾರೆ, ಅದು ಕಂಪ್ಲೀಟ್ ಆಗಿದೆ, ಡೆಪಾಸಿಟು ಕಟ್ಟಿಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಮನೆ ಬೇಕು ಅಂತ ಬಡವರು ಕಾಯ್ತಾ ಇದ್ದಾರೆ. ಇದು ಹಿಂಗೆ ಬಿಡ್ತಾ ಹೋದ್ರೆ ಈ ಕಟ್ಟಿರೋ ಮನೆಗಳು ನೋಡಿ ಆಲ್ರೆಡಿ ಒಳಗೆಲ್ಲ ಹೆಂಗಾಗಿದೆ. ಅದು ಯೂಸ್ ಮಾಡಲಿಲ್ಲ ಅಂತಂದ್ರೆ ಆ ಕಟ್ಟಡನೂ ವರ್ಷದಿಂದ ವರ್ಷಕ್ಕೆ ಹಾಳಾಗ್ತಾ ಹೋಗುತ್ತೆ. ಅಲ್ಲಲ್ಲಿ ಬಿರುಕು ಬಿಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ಒಳಗಡೆ ಆ ಕಿಟಕಿ, ಡೋರ್ ಅವೆಲ್ಲ ಹಾಳಾಗ್ತಾ ಹೋಗುತ್ತೆ. ಹಂಗಾಗಿ ಆದಷ್ಟು ಬೇಗ ಇದನ್ನ ಹಂಚಿಕೆ ಮಾಡಿ, ವಿತರಣೆ ಮಾಡಿ, ಬಡವರಿಗೆ ಕೊಡಿ ಅಂಥೇಳಿ ಡೆಪಾಸಿಟ್ ಇಟ್ಟವ್ರು ಕೇಳ್ತಾ ಇದ್ದಾರೆ. ನಮ್ಗೆ ಅರ್ಹತೆ ಇದೆ, ನಾವು ಅರ್ಜಿ ಹಾಕೊಂಡಿದ್ದೀವಿ, ಹಣ ಎಷ್ಟು ಡೆಪಾಸಿಟ್ ಇಡಕ್ಕೆ ಹೇಳಿದ್ರು, ನಿಯಮದ ಪ್ರಕಾರನೇ ಇಟ್ಟಿದ್ದೀವಿ, ನಮಗೆ ಮನೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಹಿಂದಿನ ಶಾಸಕರು ಸ್ವಲ್ಪ ಗಮನ ಹರಿಸಿದ್ರಂತೆ ಇದ್ರ ಬಗ್ಗೆ. ಬಟ್ ಈಗಿನ ಶಾಸಕರು ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತೇಳಿ ಆರೋಪಗಳು ಕೇಳಿಬಂದಿದೆ. 1150 ಮನೆಗಳಿದೆ, ಒಂದೆರಡು ಮನೆ ಅಲ್ಲ ಅಲ್ಲಿರೋದು. ಹಂತ ಹಂತವಾಗಿ ಫಸ್ಟಿಗೆ 450 ಮನೆ, ಆಮೇಲೆ 200, ಆಮೇಲೆ 700, ಈ ಥರ ಹಂತ ಹಂತವಾಗಿ ಅದನ್ನು ಕಟ್ತಾ ಹೋಗಿದ್ದಾರೆ. ಬಟ್ ಇಲ್ಲಿ 10 ವರ್ಷ ಕಳೆದ್ರೂ ಕೂಡ ನೋಡಿ 2022-23 700 ಮನೆಗಳ ನಿರ್ಮಾಣ ಕಂಪ್ಲೀಟ್ ಆಗಿದೆ. ಅಲ್ಲಿ ಕೆಲಸ ಎಲ್ಲ ಮುಗಿದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಈಗ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ 10 ವರ್ಷ ಕಳೆದ್ರೂ ಕೂಡ ನಾವು ಡೆಪಾಸಿಟ್ ಇಟ್ಟರು ನಮಗೆ ಮನೆ ಸಿಕ್ಕಿಲ್ಲ ಅಂತೇಳಿ ಬಡವರು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಲಮ್ ಬೋರ್ಡ್ ಜೊತೆಗೆ ಪಾಲಿಕೆ ಅಧಿಕಾರಿಗಳು ಮತ್ತೆ ಶಾಸಕರು ಇಲ್ಲಿ ಯಾರು ನಿರ್ಲಕ್ಷ್ಯ ಮಾಡ್ತಿರೋದು? ಎಸ್ ಶರ್ಮಿತಾ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಏನು 1150 ಮನೆಗಳು ಸ್ಲಮ್ ಬೋರ್ಡ್ ಇಂದ ಒಂದು ಬಿಡುಗಡೆ ಬಡವರಿಗೆ ಏನು ಗುಡಿಸಲು ಮುಕ್ತ ರಾಜ್ಯವನ್ನ ಮಾಡ್ಬೇಕಂತ ಹೇಳಿ ಈ ಒಂದು ಉದ್ದೇಶದಿಂದ ಬಿಡುಗಡೆಯನ್ನು ಮಾಡಿರ್ತದೆ ಮನೆಗಳನ್ನ ನಿರ್ಮಾಣ. ಅದು ಸಂಪೂರ್ಣವಾಗಿ ಮನೆಗಳು ಮುಗಿದಿರ್ತವೆ, ಆದ್ರೂ ಕೂಡ ಯಾಕೆ ಅವರಿಗೆ ಹಸ್ತಾಂತರ ಮಾಡಲಾಗ ಏನು 2017ರಿಂದ ಹಿಡ್ಕೊಂಡು ಆ 400 ಮನೆಗಳು, ಒಂದು ಬಾರಿ 200 ಮನೆ, ಹೀಗೆ 1150 ಮನೆಗಳು ಏನು ಸ್ಲಮ್ ಬೋರ್ಡ್ ಇಂದ ಬರ್ತವೆ. ಆದ್ರೆ ಇವರಿಗೆ ಮನೆ ಕಟ್ಟಡ ನಿರ್ಮಾಣವಾದ್ರೂ ಕೂಡ ಅವರಿಗೆ ಏನು ಫಲಾನುಭವಿಗಳಿಗೆ ಮನೆಯನ್ನು ಹಸ್ತಾಂತರ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಎಲ್ಲ ಇದರಲ್ಲಿ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತದೆ, ಏನ್ ಇದರಲ್ಲಿ ಏನಂದ್ರೆ ರಾಜಕೀಯ ಇದೆನಾ ಅಂತ ಹೇಳಿ. ಯಾಕೆಂತಂದ್ರೆ 2017ರಲ್ಲಿ ಬಿಜೆಪಿ ಶಾಸಕರಂತ ರಾಜುಗೌಡರು ಶಾಸಕರಾಗಿದ್ದಾಗ ಬಂದಿರ್ತಕ್ಕಂಥ ಮನೆ ಏನು ನಮ್ಮ ಕಾರ್ಯಕರ್ತರಿಗೆ ಸಿಗ್ಲಿ ಅಂತ ಉದ್ದೇಶದಿಂದ ಏನಾದ್ರು ಈ ಹಂಚಿಕೆಯಲ್ಲಿ ಏನಾದ್ರು ಇದು ಸಮಸ್ಯೆ ಆಗ್ತಾ ಇದೆಯಾ ಅಂತೇಳಿ ಇಲ್ಲಿ ಏನು ಫಲಾನುಭವಿಗಳು ಮಾತಾಡ್ಕೊತಾ ಇರ್ತಕ್ಕಂಥದ್ದಾಗಿದೆ ಅಂತ ಹೇಳ್ಬೇಕಾಗುತ್ತೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಣೇಶ್ ಪಾಟೀಲ್. ಫಾಲೋ ಅಪ್ ಮಾಡೋಣ. ಇಲ್ಲಿ ರಾಜಕೀಯ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಂದ್ರೆ ಬಡವರಿಗೆ ಯೋಜನೆಯನ್ನ ತಲುಪಿಸುವಲ್ಲಿ ಕ್ರೆಡಿಟ್ ವಾರ್ ಸಾಕಷ್ಟು ಕಡೆ ನಡೆಯುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ಯೋಜನೆ ಅವ್ರಿಗೋಸ್ಕರನೇ ಮಾಡಿರೋದು, ಯಾರು ತಲುಪಿಸಿದ್ರೇನು. ಸೊ ಹಂಗಾಗಿ ಬಡವರಿಗೆ ಈ ಮನೆ ಹಂಚಿಕೆ ಆದಷ್ಟು ಬೇಗ ಆಗಲಿ. ಸುದ್ದಿ ಶ್ರೀರಂಗಪಟ್ಟಣದ ನೇರಳೆಕೆರೆ ಗ್ರಾಮದ ಕೆರೆ 50 ಎಕರೆ ವಿಸ್ತೀರ್ಣದ ಕೆರೆ. 2 ವರ್ಷದಿಂದ ಕೆರೆಗಿಲ್ಲ ನೀರು. ಕೆಆರ್ಎಸ್ ಇಂದ ಜಮೀನಿಗೆ ನೀರಿಲ್ಲ, ಕಾಲುವೆಯ ಹೂಳನ್ನ ಎತ್ತಿಸ್ತಾ ಇಲ್ಲ. ಇದು ಕೆರೆಗಿಲ್ಲ ಕೆಆರ್ಎಸ್ ನೀರು ಸ್ಟೋರಿ. ನೇರಳೆಕೆರೆ
2 ವರ್ಷಗಳಿಂದ ಈ ಕಾಲುವೆ ಕ್ಲೀನ್ ಮಾಡಿಸಿಲ್ಲ, ಹಾಗಾಗಿ ಆ ಕೆರೆಗೆ ನೀರು ಬಿಡ್ತಿಲ್ಲ, ರೈತರ ಜಮೀನಿಗೆ KRS ನೀರು ಬರ್ತಾ ಇಲ್ಲ. 50,000 ರೈತರಿಗೆ ಇದರಿಂದ ಸಂಕಷ್ಟ ಎದುರಾಗಿದೆ. 2 ವರ್ಷಗಳಿಂದ ಕಾಲುವೆ ಕ್ಲೀನ್ ಮಾಡಿಸಿಲ್ಲ. ಈ ವರ್ಷದ ಪರಿಸ್ಥಿತಿ ಬೇರೆ ಇದೆ ಬಿಡಿ. ಅಂದ್ರೆ ರೈತರ ಜಮೀನಿಗೆ ನೀರು ಬಿಡಕ್ಕೆ, ಕಾಲುವೆಗೆ ನೀರು ಹರಿಸೋದಕ್ಕೆ ಸರ್ಕಾರನೂ ಮೀನಾಮೇಷ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ತಮಿಳುನಾಡಿಗೆ ಬೇರೆ ನೀರು ಬಿಡಬೇಕು ಅಂತ ಹೇಳಿರೋದ್ರಿಂದ ಇದು ಬೇರೆ ಸಂಕಷ್ಟ ಕರ್ನಾಟಕಕ್ಕೆ ಎದುರಾಗಿದೆ. ಇನ್ನೊಂದು ಕಡೆ ಈ ಕೆರೆ ಕ್ಲೀನ್ ಮಾಡಿಸಿದ್ರೆ, ಕಾಲುವೆ ಎಲ್ಲ ಕ್ಲೀನ್ ಮಾಡಿಸಿದ್ರೆ 2 ವರ್ಷಗಳಿಂದಾನೇ ಅದಕ್ಕೆ ನೀರನ್ನ ಹರಿಸಬೇಕಾಗಿತ್ತು. ರೈತರ ಜಮೀನಿಗೆ ಆ ಕಾಲುವೆ ಮುಖೇನ ನೀರು ಬಂದು ಕೆರೆಗೆ ಬಂದು ಅಲ್ಲಿಂದ ಬರಬೇಕಾಗಿತ್ತು. ಇದರಿಂದ 50,000 ರೈತರಿಗೆ ನೀರಾವರಿ ಆಸರೆ ಆಗ್ತಾ ಇತ್ತು. ಆದರೆ 2 ವರ್ಷದಿಂದ ಕ್ಲೀನ್ ಮಾಡಿಸ್ತಾ ಇರೋದ್ರಿಂದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಹಾಗಾದ್ರೆ 2 ವರ್ಷದಿಂದ ಯಾರಿಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಇವತ್ತಿನ ಚಿತ್ರಣ ಹಿಂಗಿದೆ, ವರದಿಯಲ್ಲಿ ನೋಡೋಣ. ದಪ್ಪ ಚರ್ಮದ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಪಾಠ ಕಲಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದು ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯ ಗಡಿ ಭಾಗದ ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದ ಕೆರೆ. ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿರುವ ಕೆರೆ ಇದೀಗ ಬರಡಾಗಿದೆ. ಈ ಕೆರೆಯಿಂದ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ತುರುಕನೂರು, ಯಾಚೇನಹಳ್ಳಿ, ಕೊಪ್ಪಲು ಸೇರಿದಂತೆ 5 ಹಳ್ಳಿಗಳ ಸುಮಾರು 50,000 ರೈತರ ಕೃಷಿ ಭೂಮಿಗೆ ಸಹಕಾರಿಯಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ KRSನ VC ನಾಲೆಯಿಂದ ಈ ಕೆರೆಗೆ ನೀರು ಮಾತ್ರ ಬರ್ತಿಲ್ಲ. ಈ ಸಣ್ಣ ಕಾಲುವೆಯ ಹೂಳು ಎತ್ತದ ಕಾರಣ ನೀರು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮನವಿ ಮಾಡಿದ್ರೂ ಕಾಲುವೆಯ ಹೂಳನ್ನ ಎತ್ತಿಸಿಲ್ಲ. ಇದರಿಂದ ಬೇಸತ್ತ ರೈತರು ಕೆರೆಯ ಒಳಗಡೆ ಪೆಂಡಾಲ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಏನು ದಪ್ಪ ಚರ್ಮದ ಅಧಿಕಾರಿಗಳು, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೂಲಭೂತ ಹಕ್ಕು, ಬೇಸಿಕ್ಲಿ ಶಾಸನ ಸಭೆಯಲ್ಲಿ ಏನು ಹೇಳ್ತೀವಿ, ಸಂಸತ್ನಲ್ಲಿ ಕುಡಿಯೋ ನೀರು ಮೂಲಭೂತ ಹಕ್ಕು, ಜಾನುವಾರುಗಳ ಹಕ್ಕು, ದಲಿತರ ಹಕ್ಕು, ಕೂಲಿ ಕಾರ್ಮಿಕರ ಹಕ್ಕು, ಇದನ್ನ ಕಸಿಯುವಂಥ ಕೆಲಸವನ್ನು ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜಿಲ್ಲಾ ಆಡಳಿತ ಮರೀಚಿಕೆಯಾಗಿದೆ. ಅವರು ಅವರ ಕರ್ತವ್ಯವನ್ನು ಮಾಡಿದರೆ ಇವತ್ತು 300-400 ಜನ ನಾವು ಕೆಲಸವನ್ನು ಬಿಟ್ಟು, ಕೃಷಿ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಮರೇನ್ ಕೆರೆಯಿಂದ ತುರುಗ್ನೂರು, ಹನಮನಾಳು, ಬಾಣಗೋಡಿ ಮತ್ತು ಬನ್ನೂರು ಹೆಗ್ಗೆರೆ, ಈ ಕೆರೆ ನೀರು 4 ಕೆರೆ ನೀರು ಹೋಗುತ್ತೆ. ಈ ಕೆರೆನ ತುಂಬಿಲ್ಲ ಅಂತಂದರೆ ಒಂದಕ್ಕೊಂದು ಸಂಪರ್ಕದಿಂದ ಈ ಕೆರೆ ತುಂಬಿಸ್ಬೇಕಾದ ಅತ್ಯಂತ ಪ್ರಮುಖವಾದಂಥ ಕರ್ತವ್ಯ ಯಾರ್ದು? ನೀರಾವರಿ ಇಲಾಖೆಯದು. ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣ ಬತ್ತೋಕೆ ಕಾರಣ ಆಗಿರೋದು. ಅದು VC ನಾಲೆ ಬರುವಂಥ ನೀರೇನಿದೆ, ಸಣ್ಣ ನಾಲೆ ಏನಿದೆ, ಆ ಸಣ್ಣ ನಾಲೆ ಉಳು ತೆರವು ಮಾಡಿ ನೀರು ಹರಿಸುವಂಥ ಪ್ರಯತ್ನ ಅಧಿಕಾರಿಗಳು ಮಾಡಿ. ಎಲ್ಲ ರಾಜ್ಯ, ಬೆಂಗಳೂರು, ಹೊರ ರಾಜ್ಯಕ್ಕೆಲ್ಲ KRSಯಿಂದ ನೀರು ಹೋಗುತ್ತೆ. ಅಲ್ಲಿ ಶ್ರೀರಂಗಪಟ್ಟಣ ತಾಲೂಕು, ಅರಕೆರೆ ಹೋಬಳಿ, ನೇರ್ಲಿಕೆರೆ ಗ್ರಾಮ, KRS ಇರೋ ಕಡೆನೇ ಕೆರೆ ತುಂಬಿಲ್ಲ. ನಮ್ದು ಹಕ್ಕೊತ್ತಾಯ ಏನಂದ್ರೆ ಸರ್, ಇಲ್ಲಿ ಬಂದಿರುವಂಥ ರೈತರದು ಪ್ರತಿಯೊಬ್ಬರದು ಒಂದೇ, ನೀರು ಬೇಕು, ಅಂತರ್ಜಲ ಹೆಚ್ಚಬೇಕು, ನಮ್ಮ ರೈತರುಗಳಿಗೆ ಒಳ್ಳೆಯದಾಗಬೇಕು. ಅಧಿಕಾರಿಗಳು, ಶಾಸಕರು ಎಲ್ಲ ಸೇರಿಕೊಂಡು, ಕೆಲವು ಈ ಇಟ್ಟಿಗೆ ಕುಯ್ಯಿ ಫ್ಯಾಕ್ಟ್ರಿಯವರು ಇವರೆಲ್ಲ ಸೇರಿಕೊಂಡು ಶಾಬಿಲಾಗಿ ಕೆರೆನ ಮುಚ್ಚಾಕಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದ್ದರಿಂದ ರೈತರ ಪರವಾಗಿ, ಸುತ್ತಮುತ್ತ ಹಳ್ಳಿ ಜನಗಳ ಪರವಾಗಿ ಒಂದೇ ನಮ್ಮ ಹಕ್ಕೊತ್ತಾಯ ಏನಂತಂದರೆ ನೀರು ಬೇಕು, ನಾವು ಜೀವನ ಮಾಡಬೇಕು, ನಾವು ಬದುಕಬೇಕು. ಕೂಡಲೇ ಈ ಕಾಲುವೆಯ ಹೂಳು ತೆಗೆಸಿ ಕೆರೆಗೆ ನೀರು ತುಂಬಿಸಿ 50,000 ರೈತರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಜನಕ್ಕಷ್ಟೇ ಅಲ್ಲ, ಜಾನುವಾರು, ಪ್ರಾಣಿ, ಪಕ್ಷಿಗಳಿಗೂ ಆಗ ನೀರು ಸಿಗಲಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, KS ನ್ಯೂಸ್ 18 ಮೈಸೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. 2 ವರ್ಷಗಳಿಂದ ಕಾಲುವೆ ಕ್ಲೀನ್ ಮಾಡಿಸಿಲ್ಲ, ಕೆರೆಗೆ ನೀರು ಹರಿಸ್ತಾ ಇಲ್ಲ KRS ನೀರು. ಈ ವರ್ಷದ ಚಿತ್ರಣ ಬೇರೆ ಬಿಡಿ, ಬಟ್ ಕ್ಲೀನ್ ಮಾಡಿಸೋ ಕೆಲಸ ಮುಂಚೆನೆ ಮಾಡಿಸ್ಕೊಳ್ಬೇಕಲ್ವಾ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಏನ್ ಹೇಳ್ತಾರೆ, ಕ್ಲೀನ್ ಯಾಕೆ ಮಾಡಿಸಿಲ್ಲ? ಶರ್ಮಿತಾ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ನೇರಳೆ ಗ್ರಾಮದಲ್ಲಿರುವಂಥ ಈ ಮಾರಾಯಣ ಕೆರೆ ಏನಿದೆ, ಈ ಕೆರೆ ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿರುವಂಥದ್ದು. ಪ್ರತಿ ವರ್ಷವೂ ಸಹ ಕೆರೆಗೆ KRSನ VC ನಾಲೆಯಿಂದ ನೀರನ್ನು ಬಿಡಲಾಗ್ತಿತ್ತು. ಆದರೆ ಕಳೆದ 2 ವರ್ಷಗಳಿಂದಲೂ ಕೂಡ ನೀರು ಬಿಟ್ಟಿರಲಿಲ್ಲ. ಕಳೆದ ವರ್ಷವೂ ಕೂಡ ನಾವು ಇದೇ ರೀತಿ ಪ್ರತಿಭಟನೆಯನ್ನು ಮಾಡಿ ಕೆರೆಗೆ ನೀರನ್ನು ತುಂಬಿಸ್ಕೊಂಡಿದ್ವಿ. ಈ ಕೆರೆಗೆ ನೀರು ತುಂಬೋದ್ರಿಂದ ಸುತ್ತಮುತ್ತಲಿನ 5 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ. ಒಂದು ಕಡೆ ಕೃಷಿಗೆ ಅನುಕೂಲ ಆದರೆ, ಮತ್ತೊಂದು ಕಡೆ ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುತ್ತೆ. ಜೊತೆಗೆ ಸುತ್ತಮುತ್ತ
ಸುತ್ತಮುತ್ತಲು ಇರ್ತಕ್ಕಂಥ IP ಗಳೇನಿದೆ ಅಂದ್ರೆ ಬೋರ್ವೆಲ್ಗಳೇನಿದೆ ರೈತರು ಹಾಕಿಸ್ಕೊಂಡಿರುವಂಥದ್ದು, ಅದರ ಅಂತರ್ಜಲ ಮಟ್ಟ ಹೆಚ್ಚುತ್ತೆ. ಆ ಹಿನ್ನೆಲೆಯಲ್ಲಿ ಕೆರೆಯನ್ನು ತುಂಬಿಸಿ ಅಂತೇಳಿ ನಾವು ಈಗಾಗಲೇ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಶಾಸಕರಿಗೆ ಮನವಿ ಮಾಡಿದ್ದೇವೆ. ಇದು ಗಡಿ ಭಾಗದ ಊರಾಗಿರೋದ್ರಿಂದ ಈ ಕಡೆ ಮೈಸೂರು ಜಿಲ್ಲೆಗೂ ಸೇರುತ್ತೆ, ಈ ಕಡೆ ಮಂಡ್ಯ ಜಿಲ್ಲೆಗೂ ಸೇರುತ್ತೆ. ಯಾಕಂತ ಹೇಳಿದ್ರೆ ಕೆರೆ ಇರುವಂತದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ. ಅದರಿಂದ ಉಪಯೋಗ ಪಡ್ಕೊಳ್ತಾ ಇರುವಂತದ್ದು ಹೆಚ್ಚು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತುರುಗ್ನೂರು ಇರ್ಬೋದು, ಯಾಚನಹಳ್ಳಿ ಗ್ರಾಮದ ಒಂದಷ್ಟು ಗ್ರಾಮಸ್ಥರು ಇರ್ಬೋದು, ಇವ್ರುಗಳು. ಆ ಹಿನ್ನೆಲೆಯಲ್ಲಿ ನಾವು ಎರಡೂ ಜಿಲ್ಲೆಯ ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು ರೈತರು. ಈಗ ಸದ್ಯಕ್ಕೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ನಾವು ಸುತ್ತಮುತ್ತ ಸುಮಾರು 50 ಕೆರೆಗಳಿಗೆ ನೀರನ್ನು ತುಂಬಿಸ್ಬೇಕು, ಈ ಕೆರೆಗೂ ಕೂಡ ನೀರನ್ನು ತುಂಬಿಸ್ತೇವೆ. ಆದ್ರೆ ರೈತರು ಅಲ್ಲಿವರೆಗೂ ಕೂಡ ಕಾಯೋದಿಕ್ಕೆ ತಾಳ್ಮೆ ಇಲ್ಲ, ಈಗಲೇ ತುಂಬಿಸಿ ಅಂತೇಳಿ ನಮಗೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಒಂದು ಕೆರೆಗೆ ಇನ್ನೊಂದು ಕೆರೆಗೆ ಲಿಂಕ್ ಇರೋದ್ರಿಂದ ಒಂದೊಂದೇ ಕೆರೆಯನ್ನು ತುಂಬಿಸ್ಕೊ ಬರಬೇಕು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರೈತರು ಹೇಳ್ತಾ ಇರ್ತಕ್ಕಂಥದ್ದು VC ನಾಲೆಯಿಂದ ಒಂದು ಸಣ್ಣ ಕಾಲುವೆ ಏನಿದೆ ಅದು ಆಲ್ರೆಡಿ ಈಗ ಹೂಳು ತೆಗ್ಸಿಲ್ಲ, ಕಾಲುವೆ ಸಹ ಮುಚ್ಚೋಗ್ತಾ ಬರ್ತಾ ಇದೆ. ಅದನ್ನ ಹೂಳು ತೆಗ್ಸಿದ್ರೆ ಆದಷ್ಟು ಬೇಗ ಕೂಡ ಇಲ್ಲಿಗೆ ನೀರನ್ನ ತುಂಬಿಸ್ಬೋದು. ಆ ಕೆಲಸ ಆಗ್ತಾ ಇಲ್ಲ ಅಂತ ರೈತರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಅಧಿಕಾರಿಗಳು ಹೇಳ್ತಾ ಇರೋದು ಇದು ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೂ ಕೂಡ ಈ ಕೆರೆ ಬರೋದಿಲ್ಲ, ನಮ್ಮ ಇಲಾಖೆಗೆ ಸೇರೋದಿಲ್ಲ. ಆದ್ರೂ ಸಹ ನಾವು ಕೆರೆಯನ್ನ ತುಂಬಿಸ್ಬೇಕು ಅನ್ನೋ ಉದ್ದೇಶದಿಂದ ಕೂಡ ನೀರನ್ನ ಬಿಡ್ತೀವಿ. ಆದ್ರೆ ಅದಕ್ಕೊಂದಷ್ಟು ಸಮಯ ಬೇಕಾಗುತ್ತೆ. ಈ ಕೆರೆ ಹಿಂದ್ಗಡೆ ಸುಮಾರು 8 ಕೆರೆಗಳಿದೆ. ಆ ಒಂದೊಂದೇ ಕೆರೆ ನೀರುಗಳನ್ನ ತುಂಬಿಸ್ಕೊಂಡು ಬರ್ತಾ ಇರ್ತೀವಿ, ನಂತರದಲ್ಲಿ ಈ ಕೆರೆನ ತುಂಬಿಸ್ತೀವಿ ಅಂತ ರೈತರು ಹೇಳ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ, ಕುಡಿಯಲು ಜಾನುವಾರುಗಳಿಗೆ ನೀರಿಲ್ಲ, ಮತ್ತೊಂದು ಕಡೆಯಾಗಿ ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಕಾಲುವೆಗಳಲ್ಲಿ KRS ನೀರು ಹರಿತಾ ಇಲ್ಲ. ಆ ನೆಲೆಯಲ್ಲಿ ಶೀಘ್ರವೇ ತುಂಬಿಸ್ಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.